ಹಾಯ್ ಎಲ್ಲರಿಗೂ, ಹೇಗಿದ್ದೀರಿ ಎಲ್ಲರೂ? ಮತ್ತೆ ಇವತ್ತು ನಾನು ಎಲ್ಲಿಗೆ ಬಂದದ್ದು ಗೊತ್ತುಂಟಾ? ಮಹಿಳಾ ಸ್ವಸಹಾಯ ಸಂಘದ ಉತ್ಪನ್ನಗಳ ಮಾರಾಟ ಮತ್ತೆ ಪ್ರದರ್ಶನ ಅಂದ್ರೆ ಎಕ್ಸಿಬಿಷನ್. ಹಾಗೆ ಇವತ್ತು ಬಂದದ್ದು ನೋಡ್ಲಿಕ್ಕೆ. ಏನಾದ್ರೂ ಇಷ್ಟ ಆದ್ರೆ ತಕೊಳ್ಳುವ, ಇಲ್ಲಾದ್ರೆ ನೋಡಿ ಹೋಗ್ಲಿಕ್ಕೆ ಎಂತ ಉಂಟು ಅಂತ. ಯಾರೆಲ್ಲ ಹೋಗ್ಲಿಲ್ಲ ಒಮ್ಮೆ ಹೋಗಿ, ಮತ್ತೆ ತುಂಬಾ ದಿನ ಇಲ್ಲ, ಸ್ವಲ್ಪ ದಿನ ಮಾತ್ರ ಇರುದು. ಇದೇ 28 ತಾರೀಕಿಗೆ ಮುಗಿತದೆ, ಅದಕ್ಕೆ ಹೇಳಿದ್ದು. ಎಂತ ಬಿಸಿಲು ಗೊತ್ತುಂಟಾ, ಕಣ್ಣೇ ಕಾಣುದಿಲ್ಲ, ಅಷ್ಟು ಉಂಟು ಬಿಸಿಲು. ಇದು ನೋಡಿ ಎಂಟ್ರೆನ್ಸ್, ಇದು ಎಲ್ಲಿ ಗೊತ್ತುಂಟಾ? ಕರಾವಳಿ ಮೈದಾನ, ಲಾಲ್ಬಾಗಲ್ಲಿ. ಇಲ್ಲಿಗೆ ನಾನು ಸೆಕೆಂಡ್ ಟೈಮ್ ಬರ್ತಾ ಇರುದು. ಮೊನ್ನೊಮ್ಮೆ ಕರಾವಳಿ ಉತ್ಸವಕ್ಕೆ ಬಂದಿದ್ದೆ, ಈಗ ಇದು 2ನೇ ಸಲ. ಇವರ ಕಾನ್ಸೆಪ್ಟ್ ಮಾತ್ರ ನನಗೆ ತುಂಬಾ ಇಷ್ಟ ಆಯ್ತು. ಎಂತಕ್ಕೆ ಗೊತ್ತುಂಟಾ? ಈಗ ನೋಡಿ, ಒಂದು ರಾಜ್ಯದಲ್ಲಿ ಎಷ್ಟು ಮಹಿಳಾ ಸಂಘಗಳೆಲ್ಲ ಇರ್ತದಲ್ವಾ, ಅವರೆಲ್ಲ ಕೂಡ ಇಲ್ಲಿ ಒಂದೊಂದು ಟೀಮ್ ಆಗಿ ಬಂದಿದ್ದಾರೆ. ಬೇರೆ ಬೇರೆ ಊರಿಂದ ಬಂದಂತಹ ಮಹಿಳಾ ಸಂಘ ಎಲ್ಲ ಉಂಟು ಇಲ್ಲಿ. ನಾನು ಎಲ್ಲ ತೋರಿಸ್ತಾ ಹೋಗ್ತೇನೆ ನಿಮಗೆ, ಆದ್ರೆ ವಿಡಿಯೋ ಫುಲ್ ನೋಡ್ಬೇಕು. ನಮಗೆ ಬೇರೆ ಕಡೆ ಒಂದು ಹೋಗ್ಲಿಕ್ಕಿತ್ತು, ಹಾಗೆ ಅಲ್ಲಿಗೆ ಹೋಗಿ ಈಗ ಇಲ್ಲಿಗೆ ಬರ್ತಾ ಇರೋದು. ಈಗ ಟೈಮ್ ಎಷ್ಟಾಗಿದೆ ಗೊತ್ತುಂಟಾ? 11 ಗಂಟೆ ಆಗಿದೆ. ನಿಮಗೆಲ್ಲರಿಗೂ ಸಹ ಗೊತ್ತೇ ಇರ್ಬೋದು, ಈಗ ನಮ್ಮ ಅಮ್ಮ ಆಗ್ಲಿ, ಈಗ ಬೇರೆ ಬೇರೆಯವರು ಒಂದು ಟೀಮ್ ಕಟ್ಟಿಕೊಂಡು ಸ್ವಸಹಾಯ ಸಂಘ ಅಂತೆಲ್ಲ ಮಾಡಿಕೊಂಡಿರ್ತಾರೆ. ಅಂದ್ರೆ ಬೇರೆ ಬೇರೆ ನೇಮಲ್ಲಿ ಎಲ್ಲ ಇಟ್ಟಿರ್ತಾರೆ. ತಿಂಗಳಿಗೊಮ್ಮೆ ಇಲ್ಲದ್ರೆ ವಾರಕ್ಕೊಮ್ಮೆ ಅಂತ ಅಮೌಂಟ್ ಪೇ ಮಾಡ್ಲಿಕ್ಕೆ ಇರ್ತದೆ. ಇದರಿಂದ ನಮಗೆ ಕಷ್ಟದ ಟೈಮಲ್ಲಿ ಉಪಯೋಗ ಆಗ್ತದೆ ಅಂತ, ಅಂದ್ರೆ ಲೋನ್ ತಕೊಳ್ಬೋದು. ಒಟ್ಟಾಗಿ ಹೇಳುದಾದ್ರೆ ಮಹಿಳಾ ಸಬಲೀಕರಣ. ಹಾಗೆ ಅವರೆಲ್ಲ ಸೇರಿಕೊಂಡು ಈಗ ನೋಡಿ ಒಂದೊಂದು ಸ್ಟಾಲ್ಗಳನ್ನೆಲ್ಲ ಇಟ್ಟಿದ್ದಾರೆ. ಮತ್ತೆಂತ ಗೊತ್ತುಂಟಾ, ನಿಮಗೆ ಇಲ್ಲಿ ಜಾಸ್ತಿ ರೇಟ್ ಎಲ್ಲ ಇರುವುದಿಲ್ಲ, ಅಂದ್ರೆ ಲೆಕ್ಕದ ರೇಟ್ ಇರ್ತದೆ. ರಂಗೋಲಿ ಬಿಡಿಸ್ಲಿಕ್ಕೆ ನೋಡಿ ಎಷ್ಟೆಲ್ಲ ಡಿಸೈನ್ಸ್ ಉಂಟು ಅಂತ. ಒಂದೊಂದಕ್ಕೆ ಒಂದೊಂದು ರೇಟ್ ಇಟ್ಟಿದ್ದಾರೆ. ಅಂದ್ರೆ ಸಣ್ಣದು ಕಾಣ್ತಾ ಉಂಟಲ್ವಾ, ಅದಕ್ಕೆ 10 ರುಪೀಸ್. ಮಹಿಳಾ ಸ್ವಸಹಾಯ ಸಂಘ ಉಂಟಲ್ವಾ, ಇದು ಗೌರ್ಮೆಂಟ್ ಅಂಡರ್ ಅಲ್ಲಿ ಬರುದು. ಇಲ್ಲಿ ಮರಗಳಿಂದ ತಯಾರಿಸಿದ ವಸ್ತುಗಳು, ಇಲ್ಲಿ ಪಾಟ್ ಫ್ಲವರ್ಸ್ ಎಲ್ಲ ಕಾಣ್ತಾ ಉಂಟಲ್ವಾ, ಅದೆಲ್ಲ ಹ್ಯಾಂಡ್ ಮೇಡ್. ಹೆಚ್ಚಾಗಿ ಉಂಟಲ್ಲ ಇಲ್ಲಿ ಎಲ್ಲಾ ರೀತಿಯ ಪ್ಯೂರ್ ಕಾಟನ್ ಗಳನ್ನೆಲ್ಲ ಇಟ್ಟಿದ್ದಾರೆ. ಇದು ಮಣಿಪುರಿ ಕಾಟನ್. ಹಾಗೆಯೇ ಇದು ಮಣಿಪುರಿ ಅವರ ಫ್ಯಾನ್ಸಿ ಐಟಮ್ಸ್. ಇದೆಂತ ಗೊತ್ತುಂಟಾ? ಬ್ಲ್ಯಾಕ್ ರೈಸ್ ಅಂತೆ. ಅಂದ್ರೆ ಅವರ ಸೈಡ್ ಎಲ್ಲ ಇದನ್ನೇ ಊಟ ಮಾಡೋದು. ನಾನು ಕೆಲವೊಂದು ವ್ಲಾಗ್ ಅಲ್ಲೆಲ್ಲ ನೋಡಿದ್ದೆ ಆ ರೈಸ್ ಊಟ ಮಾಡೋದನ್ನೆಲ್ಲ. ತುಂಬಾ ಅಂದ್ರೆ ತುಂಬಾ ಫ್ಯಾನ್ಸಿ ಐಟಮ್ಸ್ ಉಂಟು. ಅದರಲ್ಲಿ ಸಹ ಹ್ಯಾಂಡ್ ಮೇಡ್ ಫ್ಯಾನ್ಸಿ ಐಟಮ್ಸ್ ಉಂಟು. ತಮಿಳ್ನಾಡು, ಹೈದರಾಬಾದ್ ಎಲ್ಲಾ ಕಡೆಯಿಂದ ಬಂದಿದ್ದಾರೆ ಆಯ್ತಾ. ತುಂಬಾ ವೆರೈಟಿ ಸಾರೀಸ್ ಎಲ್ಲ ಉಂಟು. ಅದು ಸ್ವಲ್ಪ ಕಾಸ್ಟ್ಲಿ ಅಂತ ಆಯ್ತು, ಅಂದ್ರೆ ಪ್ಯೂರ್ ಕಾಟನ್, ಖಾದಿ ಕಾಟನ್ ಅಲ್ವಾ, ಹಾಗೆ. ಅದರಲ್ಲಿ ಸಹ ಹ್ಯಾಂಡ್ಲೂಮ್ ಸಾರೀಸ್ ಅಲ್ವಾ. ಬ್ಯಾಗ್ ಕಲೆಕ್ಷನ್ ನೋಡಿ ಎಷ್ಟು ಇಟ್ಟಿದ್ದಾರೆ. ಚನ್ನಪಟ್ಟಣದ ಗೊಂಬೆ ಬೇಕಾ? ಇಲ್ಲಿ ಉಂಟು ನೋಡಿ ಆಯ್ತಾ, ಇಷ್ಟು ಸುಂಟು. ಇದೆಲ್ಲ ಸಹ ಚನ್ನಪಟ್ಟಣದ ಬೊಂಬೆ ಅಂತ ಹೇಳಿದ್ರು ಅವರು. ಈಗೊಂದು ತೋರಿಸ್ತೇನೆ ನಿಮಗೆ. ಹೇಗೆ ಚಂದ ಉಂಟಾ ಈ ಬೊಂಬೆ? ನನಗೆ ತುಂಬಾ ಇಷ್ಟ ಆಯ್ತು. ಈ ಟವಲ್ಗೆಲ್ಲ ಎಷ್ಟು ಗೊತ್ತುಂಟಾ? 120 ರುಪೀಸ್ ಅಂತ ಹೇಳಿದ್ರು. ಇಲ್ಲಿ ನೋಡಿ ಎಷ್ಟು ಬಗೆಯದೆಲ್ಲ ಫ್ಲವರ್ಸ್ ಉಂಟು ಮಾರೆ. ಇದನ್ನು ಮುಟ್ಟಿ ನೋಡುವಾಗ ಎಂತ ಫೀಲ್ ಆಗ್ತದೆ ಗೊತ್ತುಂಟಾ? ತಾಳೆ ಮರದ್ದು ಎಲೆ ಬರ್ತದಲ್ವಾ, ಮತ್ತೆ ಬಿದಿರಿದ್ದು ಎಲೆ, ಅದರಿಂದ ಮಾಡಿದಾಗುಂಟು. ಇಲ್ಲಿ ಇವರು ಫರ್ಟಿಲೈಸರ್, ಕಾಂಪೋಸ್ಟ್ ಎಲ್ಲ ಮಾರ್ಲಿಕ್ಕೆ ಇಟ್ಟಿದ್ದಾರೆ. ನಾವು ಕೂಡ ಒಂದು ಪ್ಯಾಕ್ ತಕೊಂಡದ್ದು ಆಯ್ತಾ. ಅದರಲ್ಲಿ 2 kg ಉಂಟು, 50 ರುಪೀಸ್ ಅದಕ್ಕೆ. ಸ್ವಲ್ಪ ಗಿಡ ಎಲ್ಲ ನೆಟ್ಟದುಂಟು, ಹಾಗೆ ಅದಕ್ಕೆ ಬೇಕಾಗ್ತದಲ್ಲ. ಮತ್ತೆ ನಮ್ಮ ಮನೆಯಲ್ಲಿ ನಾವೇ ಒಂದು ಗಿಡ ಬೆಳೆಸುವಾಗ ಅದರ ಕೇರಿಂಗ್ ಕೂಡ ಜಾಸ್ತಿ ಇರ್ತದೆ. ಇಲ್ಲಿ ಇವರು ಕೂಡ ಅಂದ್ರೆ ಮರದಿಂದ ಮಾಡಿದಂತಹ ಸ್ಪೂನ್, ಗ್ಲಾಸ್ ಎಲ್ಲ ಇಟ್ಟಿದ್ದಾರೆ. ಇದು ಬೇವಿನ ಮರದಿಂದ ಮಾಡಿದಂತೆ. ಇಲ್ಲಿವರು ಎಂತ ಸೇಲ್ಗೆ ಇಟ್ಟದಂತ ನೋಡ್ಲಿಕ್ಕೆ ಹೋದದಾಯ್ತಾ. ಇದು ಫ್ಲಾಕ್ ಸೀಡ್ಸ್, ಅಂದ್ರೆ ಅಗಸೆ ಬೀಜ ಅಂತ ಹೇಳ್ತಾರೆ.
ಅದನ್ನು ತಿಂದರೆ ಕೂದಲಿಗೆಲ್ಲ ಒಳ್ಳೇದು ಅಂತ ಹೇಳಿದ್ರು. ನಾವು ತಗೊಳ್ಳಿಲ್ಲ ಆದ್ರೆ ಸಹ ಸುಮ್ಮನೆ ಮತ್ತೆ ಅದು ಇದು ತಗೊಂಡುಂಟಲ್ಲ ಎಲ್ಲ ಸಹ ಹೋದ್ರೆ. ಇದೆಲ್ಲ ಹೋಮ್ ಮೇಡ್ ಮಸಾಲ. ನಾವು ಜಸ್ಟ್ ನೋಡ್ಲಿಕ್ಕೆ ಅಂತ ಹೋದದಾಯ್ತಾ, ಮತ್ತೆ ತಗೊಂಡು ಹೋಯ್ತು. ರೇಟ್ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಆಯ್ತು. ನಾವು ಒಂದು ಪ್ಯಾಕ್ ಫಿಶ್ ಫ್ರೈ ಮಸಾಲ ತಗೊಂಡದ್ದು, ಅದಕ್ಕೆ 80 ರುಪೀಸ್ ಅಂತ ಹೇಳಿದ್ರು. ನಾನು ಮನೆಯಲ್ಲಿ ಫ್ರೈ ಮಾಡುವಾಗೆಲ್ಲ ಹೋಮ್ ಮೇಡ್ ಮಸಾಲವೇ ಹಾಕುದು, ಸುಮ್ಮನೆ ಇದೆಲ್ಲ ತಕೊಂಡು ಹೋಗುದು. ಸ್ನ್ಯಾಕ್ಸ್ ಬೇಕರಿ ಐಟಮ್ಸ್ ಎಲ್ಲ ನೋಡಿ ಎಷ್ಟುಂಟು. ಇದು ಕೂಡ ಹ್ಯಾಂಡ್ ಮೇಡ್ ಸೋಪ್. ಹತ್ತಿರ ಹೋಗುವಾಗಲೇ ಒಳ್ಳೆ ಪರಿಮಳ ಬರ್ತಾ ಇತ್ತು. ಮತ್ತೆ ಹೋಮ್ ಮೇಡ್ ಅಂತ ಹೇಳುವಾಗ ರೇಟ್ ಸ್ವಲ್ಪ ಜಾಸ್ತಿ ಅಲ್ಲ, ಅದಕ್ಕೆ ನಾನು ರೇಟ್ ಕೇಳಲಿಕ್ಕೆ ಹೋಗ್ಲಿಲ್ಲ. ಎಲ್ಲಿ ಉಂಟಲ್ಲ ನೋಡಿದಷ್ಟು ಮುಗಿಯುವುದೇ ಕಾಣುದಿಲ್ಲ, ಅಷ್ಟುಂಟು. ಆದ್ರೆ ಈ ಬಿಸಿಲಲ್ಲಿ ಆಗ್ಲಿಕ್ಕಿಲ್ಲ, ಎಷ್ಟು ಸೆಕೆ ಗೊತ್ತುಂಟಾ. ಯಾವಾಗ ಸನ್ಕೊಳ್ಳುದು ಆಯ್ತಾ, ಇದೆಲ್ಲ ನೋಡ್ಲಿಕ್ಕೆ ಉಂಟಲ್ಲ ಸಂಜೆ ಟೈಮಿಗೆನೆ ಬರ್ಬೇಕು ಅಂತ. ಅಂದ್ರೆ ಬೆಳಿಗ್ಗೆಲ್ಲ ಯಾರಿಗಾಗ್ಬೋದು ಈ ಬಿಸಿಲು, ಆದ್ರೆ ಹಾಗೆ ಆಗ್ಲಿಕ್ಕೇನೆ ಇಲ್ಲ ಯಾವಾಗ ಸಹ. ಅಂದ್ರೆ ಎಂತೆಲ್ಲ ಕೆಲಸ ಉಂಟು ಎಲ್ಲ ಮುಗಿಸಿ PGಗೆ ಹೋಗ್ಬೇಕಲ್ವಾ ಬೇಗ. ನಾನು ಸ್ಯಾಟರ್ಡೆ ಈವ್ನಿಂಗ್ ಮನೆಗೆ ಬಂದದ್ದು, ಇವತ್ತು ಸಂಡೇ, ಇವತ್ತು ಇಲ್ಲಿಗೆ ಬಂದದ್ದು. ಇನ್ನು ಇದೆಲ್ಲ ಆದ್ಮೇಲೆ ವಾಪಸ್ PGಗೆ. ಮತ್ತೆ ಒಂದು ಹೇಳಲಿಕ್ಕೆ ಮರ್ತೋಯ್ತು, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ಇಲ್ಲಿ ಅದೆಲ್ಲ ಎಂತ ಉಂಟು ಅಂತೆಲ್ಲ ನಿಮಗೆ ತೋರಿಸಿ ಆಯ್ತು. ಇನ್ನು ಬೇರೆ ಕಡೆ ಹೋಗುವ. ಒಳ್ಳೆ ರೀತಿಯ ಮಣ್ಣಿನ ಪಾತ್ರೆ ಎಲ್ಲ ಉಂಟು ಇಲ್ಲಿ. ಉಪ್ಪಿನಕಾಯಿ ನೋಡಿ ಎಷ್ಟು ರಾಶಿ ಉಂಟು ಅಂತ. ಆದ್ರೆ ಮಿಡಿ ಮಾವಿನ ಉಪ್ಪಿನಕಾಯಿ ಇರ್ಲಿಲ್ಲ ಅಲ್ಲಿ. ಮಿಡಿ ಮಾವಿದ್ದು ಉಪ್ಪಿನಕಾಯಿಗೆ ರೇಟ್ ಕೂಡ ಜಾಸ್ತಿ ಅಲ್ಲ, ಅದಕ್ಕಿಂತ ನಾವೇ ಮನೆಯಲ್ಲಿ ತಕೊಂಡು ಹೋಗಿ ಮಾಡಿದ್ರೆ ಬೆಟರ್. ಆದಿವಾಸಿ ಹೇರ್ ಆಯಿಲ್ ಬೇಕಾ ನೋಡಿ, ಇಲ್ಲಿ ಎಷ್ಟು ರಾಶಿ ಸೇತಿದ್ದಾರೆ. ಇದೆಂತ ಗೊತ್ತುಂಟಾ, ಮಂಡಿ ನೋವಿಗೆಲ್ಲ ಮದ್ದು ಮಾಡುದಂತೆ. ನನಗೆ ಇಷ್ಟನೆಲ್ಲ ನೋಡಿ ಸಾಕಾಗಿ ಹೋಯಿತು. ಅಂದ್ರೆ ನೋಡಿದಷ್ಟು ಮುಗಿಯುವುದಿಲ್ಲ, ಇನ್ನೂ ಸಹ ಉಂಟು. ಯಾರೆಲ್ಲ ಹೋಗಿ ಆಗಿದೆ ಇಲ್ಲಿಗೆ? ನೀವೆಲ್ಲ ಹೋಗ್ಲಿಲ್ಲಾದ್ರೆ ಒಮ್ಮೆ ಹೋಗಿ ಬನ್ನಿ ಆಯ್ತಾ. ಅಂದ್ರೆ ಕೆಲವು ಕಮ್ಮಿ ಅದು ಉಂಟು, ಸ್ವಲ್ಪ ಜಾಸ್ತಿ ಅದು ಕೂಡ ಉಂಟು. ನಿಮಗೆ ಇಷ್ಟ ಆದದನ್ನು ತಕೊಂಡ್ರಾಯ್ತು. ಈ ಸ್ಟೇಜಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೆ ಪ್ರೋಗ್ರಾಮ್ಸ್ ಎಲ್ಲ ಆಗ್ತಾನೆ ಇರ್ತದೆ. ನಾನಿಲ್ಲಿ ಸ್ವಲ್ಪ ಹೊತ್ತು ಕೂರುವ ಅಂತೇಳಿ ಇಲ್ಲಿ ಕೂರ್ಲಿಕ್ಕೆ ಬಂದದ್ದು. ಇಲ್ಲಿ ಕೂಡ ಸ್ವಸಹಾಯ ಸಂಘದ ಬಗ್ಗೆ, ಆಧಾರ್ ಕಾರ್ಡ್, ಆಯುಷ್ಮಾನ್ ಕಾರ್ಡ್ ಎಲ್ಲ ಉಂಟಲ್ವಾ, ಅದ್ರ ಬಗ್ಗೆ ಹೇಳ್ತಾ ಇದ್ರು. ಅಲ್ಲಿಯ ಎಕ್ಸಿಬಿಷನ್ ಎಲ್ಲ ನೋಡಿ ಆದ್ಮೇಲೆ ಇಲ್ಲಿ ಹೊರಗೆ ಬಂದದ್ದು. ಇಲ್ಲಿ ಫುಡ್ ಕೋರ್ಟ್, ಒಂದು ಲೈನಿಗೆ ಫುಲ್ ಇವರದ್ದೇ ಉಂಟು. ಓಕೆ, ಇನ್ನು ಅಲ್ಲಿಗೆ ಹೋಗಿ ಒಮ್ಮೆ ನೋಡುವ ಎಂತೆಲ್ಲ ಮಾಡಿದ್ದಾರೆ ಅಂತ. ಈ ಬಿಸಿಲಿಗೆ ಉಂಟಲ್ಲ ನೀರು ಕುಡಿದು ಕುಡಿದು ತಿನ್ಲಿಕ್ಕೆನೆ ಬೇಡ ಅಂತ ಆಗ್ತದೆ. ನಾನಿಲ್ಲಿ ನೋಡ್ಲಿಕ್ಕೆ ಹೋದದೆಂತ ಗೊತ್ತುಂಟಾ, ತಂಪಾಗಿ ಕುಡಿಲಿಕ್ಕೆ ಏನಾದ್ರೂ ಸಿಗ್ತದ ಅಂತ. ಅಂದ್ರೆ ಬಿಸಿಲಲ್ವಾ. ಎಲ್ಲ ರೀತಿಯ ಸ್ನ್ಯಾಕ್ಸ್, ತಿಂಡಿ ಐಟಮ್ಸ್ ಮತ್ತೆ ಬಿರಿಯಾನಿ ಎಲ್ಲ ಸಹ ಉಂಟು. ಮತ್ತೆ ಅದರ ರೇಟ್ ಕೂಡ ದಿನಕ್ಕೆ ಚೇಂಜ್ ಆಗ್ತಾ ಇರ್ತದಂತೆ. ನಾನೀಗ ಇಲ್ಲಿಗೆ ಜ್ಯೂಸ್ ತಗೊಳ್ಳಿಕ್ಕೆ ಬಂದದ್ದು. ಯಾವುದು ಗೊತ್ತುಂಟಾ, ವಾಟರ್ ಮೆಲನ್ ಜ್ಯೂಸ್. ಒಂದು ಗ್ಲಾಸಿಗೆ 30 ರುಪೀಸ್. ಮತ್ತೆ ಇಲ್ಲಿ ಕೂರ್ಲಿಕ್ಕೆ ಸಹ ಬೇಕಾದಷ್ಟು ಜಾಗ ಎಲ್ಲ ಮಾಡಿದ್ದಾರೆ ಆಯ್ತಾ, ಹಾಗೆ ಕೂರ್ಲಿಕ್ಕೆ ಎಂತ ಸಮಸ್ಯೆ ಇಲ್ಲ. ಓಕೆ, ಇನ್ನು ಜ್ಯೂಸ್ ಎಲ್ಲ ಕುಡಿದಾದ್ಮೇಲೆ ಇಲ್ಲಿಂದ ಹೊರಡಬೇಕು. ಟೈಮ್ ಎಷ್ಟಾಗಿದೆ ಗೊತ್ತುಂಟಾ, 1:30 ಆಗ್ತಾ ಬಂದಿದೆ. ಹೇಗೆ ಟೈಮ್ ಪಾಸ್ ಆಯ್ತು ಅಂತ ಇಲ್ಲ. ಇನ್ನು ಬೇರೆ ಕಡೆ ಊಟ ಮಾಡಿ ಆಮೇಲೆ ಹೊರಡುದು ನಾನು. ಈ ವಿಡಿಯೋ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೇನೆ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಗೊತ್ತುಂಟಲ್ಲ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಿಗ್ತೇನೆ ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬೈ.